ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬ್ಯಾಂಕ್ ನಿಫ್ಟಿಲಿ ಲೈವ್ ಟ್ರೇಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಕಮ್ಯುನಿಟಿ ಕೇಳಿ ಮತ್ತು ಈ ಲೈವ್ ಟ್ರೇಡ್ ಲರ್ನಿಂಗ್ಗೋಸ್ಕರ ಮಾಡ್ತಾಯಿದ್ದೀನಿ. ಟ್ರೇಡಿಂಗ್ ಸೆಷನಲ್ಲಿ ಯೂಸ್ ಮಾಡ್ಕೋಬೋದು. ನಾವು ಹೇಗೆ ಟ್ರೇಡನ್ನು ತಗೋಬೇಕು, ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತೇನೆ. ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಇವತ್ತು ಟ್ರೇಡ್ ಮಾಡ್ತಾಯಿದ್ದೀನಿ. ಟ್ರೇಡು ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಮತ್ತು ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಲ್ಲದೆ ಹೇಳ್ಕೊಡ್ತೀನಿ. ಇವತ್ತು ಮಾರ್ಕೆಟ್ ಆಲ್ಮೋಸ್ಟ್ ಬುಲ್ಲಿಶ್ ಇದೆ. ಮಾರ್ಕೆಟು ನಿಫ್ಟಿನೂ ಸ್ವಲ್ಪ ಬುಲ್ಲಿಶ್ ಇದೆ, ಬ್ಯಾಂಕ್ ನಿಫ್ಟಿನೂ ಬುಲ್ಲಿಶ್ ಇದೆ. ತುಂಬ ಸರಳವಾಗಿ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ. ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಿರೋ ಸ್ಟ್ರಾಟಜಿ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಏನಂದರೆ, ಬ್ಯಾಂಕ್ ನಿಫ್ಟಿ ಲೋ ಮತ್ತು ಹೈನ ಟಾರ್ಗೆಟ್ ಮಾಡಿಬಿಟ್ಟು ಅದು ಹೈ ಅಥವಾ ಲೋ ಯಾವ್ದು ಬ್ರೇಕ್ ಆಗುತ್ತೋ ಅದನ್ನು ನಾನು ಅಲ್ಲಿಂದ ಎಂಟ್ರಿ ಪಡ್ಕೊಳ್ಳೋಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾವು ನೋಡಿ, ನೀವು ನೋಡ್ಬೋದು, ನಾನು ಹೈ ಬ್ರೇಕ್ ಆಗ್ತಿದೆ. ಒಂದು ಸ್ವಿಂಗ್ ಆಗಿ ಬಂದು ಎರಡನೇ ಸ್ವಿಂಗಿಗೆ ಹೈ ಬ್ರೇಕ್ ಆಗಿದೆ. ಸೊ ನಾನು ಇಲ್ಲಿ ಎಂಟ್ರಿ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹೈ ಬ್ರೇಕ್ ಆಗಿ ಒಂದು ರೆಡ್ ಕ್ಯಾಂಡಲ್ ಆಗ್ತಾ ಇದೆ. ಸೊ ರೆಡ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆದರೆ ನಾನು ಎಂಟ್ರಿ ಪಡೆಯಲ್ಲ. ಸೊ ಅದು ಅಲ್ಲಿ ಆ ಗ್ರೀನ್ ಕ್ಯಾಂಡಲ್ ಹತ್ರನೇ ಒಂದು ಸಪೋರ್ಟ್ ತಾಳೋಕ್ಕೆ ಟ್ರೈ ಮಾಡ್ತಾ ಇದೆ. ನೋಡೋಣ ಅದು ಹೇಗೆ ಮೂಮೆಂಟ್ ಬರುತ್ತೋ ಆ ಪ್ರಕಾರವಾಗಿ ನಾನು ಇವತ್ತು ಟ್ರೇಡ್ನ ತಗೊಳ್ತೀನಿ. ಟ್ರೇಡ್ ತಗೊಳ್ತಾ ಇದ್ದಾಗೆ ನಾನು ನನ್ನ ಸ್ಟಾಪ್ ಲಾಸ್ ಏನಿದೆ, ಮತ್ತು ನಾನು ಸ್ಟಾಪ್ ಲಾಸ್ ಏನಾದರೂ ಎಕ್ಸಸ್ ಆಗಿ ನಾನು ಒಂದು 10,000 ಏನಾದರೂ ನಾನು ಟ್ರೇಡ್ ಮಾಡ್ತಾಯಿದ್ರೆ 1,000 ಅಂತೂ ಸ್ಟಾಪ್ ಲಾಸ್ ಆಗುತ್ತೆ. ನಾನೇನಾದರೂ ಓನ್ಲಿ 2,000 ಪ್ರಾಫಿಟ್ನ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ನಾವು 1,000 ಲಾಸ್ನ ನಾನು ತೊಗೊಳ್ತೀನಿ ಸ್ಟಾಪ್ ಲಾಸ್ ಅಂತ ರೀತಿಯಲ್ಲಿ. ಏನಾದರೂ ನಾನು 1,000 ಲಾಸ್ ಆಗಿಲ್ಲ, ಏನೋ ಜಾಸ್ತಿ ಇದೆ ಅಂದರೆ ಅದಕ್ಕೆ ನಾನು ಅಡ್ಜಸ್ಟ್ಮೆಂಟ್ ಎಂಟ್ರಿ ನನಗೆ ಗೊತ್ತಿದೆ. ಇವಾಗ ನಾನು ಮೇಲೆ ಸಪೋರ್ಟ್ ಮಾಡ್ತಾಯಿದ್ದೆ. ಸೊ ನಾನು 300 ಇರೋ ಪ್ರೀಮಿಯಮಲ್ಲಿ ನಾನು ಎಂಟ್ರಿ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು, ನನಗೆ ಆರ್ಡರ್ ಪ್ಲೇಸ್ ಮಾಡಿದೆ. ಇವಾಗ ನೋಡಿ, ಇಲ್ಲಿ ಸಪೋರ್ಟ್ ತಗೊಂಡು ಮೇಲೆ ಗ್ರೀನ್ ಕ್ಯಾಂಡಲ್ ಬೇರೆ ಮಾಡ್ತಾಯಿದೆ. ಸೊ ನನಗೆ ಇದು 100% ಮೇಲೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಆರ್ಡರ್ ಪಂಚ್ ಮಾಡಾಗಿದೆ ಆರ್ಡರು. ಇನ್ನು ಅದಿನ್ನೂ ಪಿಕ್ ಆಗಿಲ್ಲ. ಪಿಕ್ ಆಗುತ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ನೋಡಿ, 302, 303 ಎಲ್ಲ ಬರ್ತಾ ಇದೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ. 3ಯಲ್ಲಿದೆ. ಹೇಗೆ ಇದು ಆಗುತ್ತೆ ನೋಡ್ತಾ ಇದ್ದೀನಿ. ಸೊ ಇದು ಪಂಚ್ ಆರ್ಡರ್ ಪಿಕ್ ಆದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ. ಸೊ ಆಲ್ಮೋಸ್ಟ್ 300ಗೆ ಬರಲಿ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. 300ಗೆ ಏನಾದ್ರು ಬಂದಿಲ್ಲ ಅಂದರೆ ನಾನು 301ನಲ್ಲಿ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ, ನಾನು ಮತ್ತೆ ಮಾಡಿಫೈ ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ. 300ಗೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು 301ಗೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಆರ್ಡರ್ ಪಿಕ್ ಆಗಬೇಕು. ಸೊ ನೀವು 1, 2, 3 ಕೇರ್ ಮಾಡಿಬಿಡಿ, ತೊಂದರೆ ಇಲ್ಲ. ಸೊ ನಾನು 301ಗೆ ಬರುತ್ತಾ, 300ಗೆ ಬರ್ತಾ ಇಲ್ಲ. ಸೊ 301 ಮಾಡಿಫೈ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡುವ ಎಂಟ್ರಿ ಆಗ್ಬೋದು ಅಂತ. ವೆಯ್ಟ್ ಮಾಡಿ. ಸೊ ನಾವು ಮನಿ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಅಥವಾ ಆಪ್ಷನಲ್ ಫ್ಯೂಚರಲ್ಲಿ ಟ್ರೇಡ್ ಮಾಡಬೇಕಂದ್ರೆ ಯಾವಾಗಲೂ ಮನಿ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಮಾಡಿಕೊಳ್ಳೇಬೇಕು. ಯಾವಾಗಲೂ ಮನಿ ಮ್ಯಾನೇಜ್ಮೆಂಟಲ್ಲಿ ಗಮನ ಹರಿಸಿ. ಜಾಸ್ತಿ ಲಾಸ್ ಮಾರ್ಕೆಟಲ್ಲಿ ಒಂದು ರೂಲ್ಸ್ ಇದೆ, ಜಾಸ್ತಿ ಲಾಸ್ ಆಗೋದಕ್ಕಿಂತ ಕಮ್ಮಿ ಲಾಸ್ ಜಾಸ್ತಿ ಪ್ರಾಫಿಟ್ಗೆ ನಾವು ಟ್ರೈ ಮಾಡಬೇಕು. ಸೊ ನಾವು 300 ಗೆಟ್ ಮಾಡಿದ್ದೀವಿ. ನೋಡೋಣ ಯಾವ
ಥರ ಇದಾಗಿದೆ ಅಂತ ಮಾರ್ಕೆಟ್ ಮತ್ತೆ ಪಿಕ್ ಮಾಡಿಲ್ಲ. ನೋಡುವ, ಇವಾಗ ಪಿಕ್ ಮಾಡ್ತೀನಿ. ಪಿಕ್ ಆಗಿದ್ರೆ ಒಂದು ಒಳ್ಳೆ ಬುಲ್ಲಿಶ್ ಎಂಟ್ರಿ ಅಂತ ನಾವು ಅನ್ಕೋಬಹುದು. ಯಾಕಂದರೆ ನಿಫ್ಟಿನೂ ಗ್ರೀನಲ್ಲಿದೆ, ಬ್ಯಾಂಕ್ ನಿಫ್ಟಿ ಗ್ರೀನಲ್ಲಿದೆ, ಇಂಡಿಯಾ ವಿಕ್ಸ್ ಸಹ ಇಂಡಿಯಾ ವಿಕ್ಸ್ ನೆಗೆಟಿವ್ ಇದೆ. ಇಂಡಿಯನ್ ವಿಕ್ಸ್ ಯಾವಾಗಲೂ ನೆಗೆಟಿವ್ ಇದ್ದರೆ ಮಾರ್ಕೆಟ್ಗೆ ಒಳ್ಳೆಯದು, ಪಾಸಿಟಿವ್ ಇರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಸೊ ನಾನು ತುಂಬ ಸರಿ ಟ್ರೇಡ್ ಮಾಡುವಾಗ ಅದೇ ಥರ ಆಗಿದೆ ಕೂಡ ನನಗೆ. ನೋಡುವ, ಇವಾಗ ಆಲ್ರೆಡಿ ನನ್ನ ಟ್ರೇಡ್ 301ನಲ್ಲಿ ನಾನು ಎಂಟ್ರಿ ಆಗಾಗಿದೆ. ಇಲ್ಲಿ ನೋಡಿ, ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಹಾಕಿರೋ ಲೆವೆಲ್ಗಿಂತಲೇ ಮೇಲಿದೆ. ನನ್ನ ಆರ್ಡರ್ ಪಂಚ್ ಆಗಿದೆ. 301ನಲ್ಲಿ ನಾನು ಎಂಟ್ರಿ ಆಗಿದ್ದೀನಿ. ಸೊ ನೋಡಿ, ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ, ತಲೆ ಬಿಸಿ ಮಾಡ್ಕೋಬೇಡಿ. ಯಾವಾಗ 1000 ಎಲ್ಲ ಆಯಿತು ಅಂದಾಗ ಸ್ಟಾಪ್ ಲಾಸ್ನ 1000 ಲಾಸು, 2000 ಪ್ರಾಫಿಟ್, 10,000 ಏನಾದರೂ ಹಾಕಿದರೆ ನೋಡಿ ಒಳ್ಳೆ ಒಂದು ಬುಲ್ಲಿಶ್ ಮಾಡ್ತಾ ಇದೆ ಮಾರ್ಕೆಟು. ನೋಡುವ. ಸೊ ನಾವು ಯಾವತ್ತು ಕಮ್ಮಿ ಲಾಸು ಜಾಸ್ತಿ ಪ್ರಾಫಿಟ್ಟು ಅಂತ. ಇವಾಗ ಏನಾದರೂ ನಾನು ಸೆಲ್ಯುಲರ್ ಆಗಲಿಲ್ಲ, 3000 2000 ಲಾಸ್ ಹೋಯಿತು ಅಂತ ಅಂದ್ಕೊಳ್ಳಿ, ಆವಾಗ ನನಗೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಸಹ ಬಂದಿದೆ. ನೋಡಿ, 330 130 ಪ್ರಾಫಿಟ್ ಹೋಗ್ತಾ ಇದೆ. ಅಡ್ಜಸ್ಟ್ಮೆಂಟ್ ಇದೆ. ಅವೆಲ್ಲ ತುಂಬ ಅಡ್ವಾನ್ಸ್ ಲೆವೆಲ್ ಆಗಿರುತ್ತೆ. ಅದೆಲ್ಲ ಕೂತ್ಕೋಬೇಕಂದ್ರೆ ನೀವು ನನಗೆ ತುಂಬ ಒಂದು ಒಳ್ಳೆ ಕೋರ್ಸ್ನ ಇದು ಮಾಡಿದ್ದೀನಿ. 3000 ರುಪೀಸ್ ಆ್ಯನ್ವಲಿ, ನಾಟ್ ಮಂತ್ಲಿನೂ ಅಲ್ಲ, ಆ್ಯನ್ವಲಿ ಕೊಟ್ಟರೆ ನೀವು ಜಾಯ್ನ್ ಆಗ್ಬೋದು. ಎಫ್&ಡು, ಸ್ವಿಂಗ್ ಟ್ರೇಡ್, ಯಾವುದೇ ರೀತಿ ಟ್ರೇಡ್ ಆದರೂ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಗೈಡ್ ಮಾಡ್ತಿರ್ತೀನಿ. ನೋಡಿ ಮಾರ್ಕೆಟ್ ಯಾವ ಥರ ನಾವು ಪ್ಲ್ಯಾನ್ ಮಾಡಿದ್ವಿ ಅದಕ್ಕಿಂತ ಹೇಗೆ ಮೇಲೆ ಹೋಗ್ತಾ ಇದೆ. ತುಂಬ ಸಿಂಪಲ್ ಸ್ಟ್ರಾಟಜಿ. ನಿಮಗೆ ಇವತ್ತಿನ ನೀವು ಚಾರ್ಟ್ ನೋಡಿದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಆಲ್ಮೋಸ್ಟ್ ನೋಡ್ತಿದ್ದಂಗೆ 1000 ರುಪೀಸ್ ಪ್ರಾಫಿಟ್ ಹೋಯಿತು. ನಾನಿಲ್ಲಿ ಪ್ಲ್ಯಾನ್ ಮಾಡೋದೇನು 2000 ಪ್ಲ್ಯಾನ್ ಮಾಡೋಣ ಅಂತಿದ್ದೀನಿ. ಇನ್ ಕೇಸ್ ತುಂಬ ಏನಾದರೂ ರೆಸಿಸ್ಟೆನ್ಸ್ ಎಲ್ಲ ಫೇಸ್ ಮಾಡಿದರೆ, ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಫೇಸ್ ಮಾಡಿದರೆ, ನಾನು 1:1 ಅಂದರೆ 1000, 1:1.5ಗೆ ನಾನು ಎತ್ಕೊಳ್ಬೋದು. ನಮ್ಗೆ ಗೊತ್ತಿಲ್ಲ, ಬಟ್ ನಾನು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಎಲ್ಲ ಕಡೆ ಬುಲ್ಲಿಶ್ ಇರೋದ್ರಿಂದ ಮಾರ್ಕೆಟ್ನ ನಾನು ಹೋಲ್ಡ್ ಮಾಡಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ನೋಡುವ ಮಾರ್ಕೆಟ್ ಯಾವ ಥರ ಒಂದು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಟ್ರೇಡ್ನ ಆಲ್ಮೋಸ್ಟ್ ನಾನು 1.5 ಅವರ್ ಎಲ್ಲ ವೆಯ್ಟ್ ಮಾಡಿದ್ದೀನಿ. ಯಾಕಂದರೆ ನನಗೆ ಒಂದು ಉದ್ದೇಶ ಏನು, ನನಗೆ ಮಾರ್ಕೆಟ್ ಬುಲ್ಲಿಶ್ ಇದೆ, 2000 ತಗೊಂಡ್ಬರ್ಬೇಕು ಅಂತ. ಒಂದೊಂದ್ಸರಿ ನೀವು ಮಾರ್ಕೆಟ್ಗೆ ಹಠ ಎಲ್ಲ ಕೊಟ್ಟು ನನಗೆ ಇಷ್ಟು ಬೇಕೇ ಬೇಕು, ಮಾರ್ಕೆಟ್ ಕೊಡಲೇಬೇಕು ಅಂತ ಚಾಲೆಂಜ್ ಆಗಿ ಹೋಗೋದಲ್ಲ ಇದು. ಮಾರ್ಕೆಟ್ ಅಂದರೆ ತುಂಬ ಪೇಷನ್ಸ್ ಇಟ್ಬಿಟ್ಟು, ಕಾದ್ಬಿಟ್ಟು, ವೆಯ್ಟ್ ಮಾಡಬೇಕು, ಸ್ಟ್ರಾಟಜೀಸ್ ಎಲ್ಲ ನೋಡ್ಕೋಬೇಕು. ಎಲ್ಲವನ್ನೂ ಎಲ್ಲಕ್ಕೂ ಶುರುವಾಗುತ್ತೆ, ಮಾಡಲೇಬೇಕಾಗುತ್ತೆ. ಸುಮ್ಮನೆ ನಾನು ಹಾಕ್ಬಿಟ್ಟು ನನಗೆ ಇಷ್ಟು ಬೇಕು ದುಡ್ಡು, ಇಷ್ಟೆಲ್ಲ ನಾನು ಪಡ್ಕೊಳ್ಳೇಬೇಕು ಆ ಥರ ಚಾಲೆಂಜ್ ಆಗಿರ್ಬಾರ್ದು. ನೋಡಿ, 334 ಹೋಗಿದ್ದು, 305ಗೆ ಮತ್ತೆ ಬಂದಿದೆ. ಬಟ್ ನನಗೆ ಗೊತ್ತು ಇಲ್ಲಿ ಲೆವೆಲ್ ಬ್ರೇಕ್ ಆಗಿದೆ ಮತ್ತು ಬುಲ್ಲಿಶ್ ಇದೆ ಅಂತ. ನಾವು ಹಾಕಿರೋ ಸ್ಟ್ರಾಟಜಿ ಕೂಡ ಸ್ಟ್ರಾಂಗ್ ಇದೆ. ಅದಕ್ಕೋಸ್ಕರ ನಾನು 1400 ಹೋಗುತ್ತೆ, ಇವಾಗ 140 ಬಂತು. ಅದು ಇರ್ತಾ ಇಲ್ಲ. ನನಗೆ ಮಾರ್ಕೆಟ್ ಗೊತ್ತಿರೋ ಸ್ಟ್ರಾಟಜಿ ನಾನು ಬಿಲ್ಡ್ ಮಾಡಿದ್ದೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಮ ಸ್ಟ್ರಾಟಜಿ ಕ್ಲೀನ್ ಆಗಿದೆ, ನೀವು ನಿಮ್ಮ ಡೈರೆಕ್ಷನಲ್ಲಿದೆ ಇದ್ದೀರಾ ಅನ್ನೋದ್ಮೇಲೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು 10 ಟ್ರೇಡ್ ತೊಗೊಂಡಾಗ ನೀವು 5 SL ಇಟ್ಟಾದರೂ ನೀವು ಸ್ಟಿಲ್ ಪ್ರಾಫಿಟಲ್ಲೇ ಇರ್ತೀರ. ನೀವು 1:2 ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ. ಓಕೆ, ನೋಡಿ ಮಾರ್ಕೆಟು ಆ ಒಂದು ಲೆವೆಲ್ನ ಎಷ್ಟು ಚಂದ ರೆಸ್ಪೆಕ್ಟ್ ಮಾಡ್ತಾ ಇದೆ. ಮತ್ತು ನಾನು ಇವತ್ತು ಟ್ರೇಡ್ ಹಾಕಿದ್ದು ಅದೇ ಥರ ಇದೆ. ಇಲ್ಲೂ ಏನು ಪ್ರಾಬ್ಲಮ್ಯಾಟಿಕ್ ಇಲ್ಲದೆ ಇರೋ ಥರ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ನೀವು ಏನಾದರೂ ಟ್ರೇಡ್ ಎಕ್ಸಿಕ್ಯೂಟ್ ಮಾಡುವಾಗ
ವಿಕ್ಸ್ನ ನೋಡ್ತಾ ಇದ್ದೀವಿ. ಬಟ್ 5 ಮಿನಿಟಲ್ಲಿ ಒಳ್ಳೆ ಲೆವೆಲ್ ಸಹ ಬ್ರೇಕ್ಔಟ್ ಆಗಿದೆ. ಸೊ ನಿಮ್ದು ಯಾವಾಗ ಒಂದು ಸ್ಟ್ರಾಂಗ್ ಅಂತ ಪರ್ಸೆಪ್ಷನ್, ಒಂದು ಒಪಿನಿಯನ್ ಸ್ಟ್ರಾಂಗ್ ಇತ್ತು ಅಂದಾಗ ಇದರ ಅವಶ್ಯಕತೆ ಇಲ್ಲ. ನೀವು ಒಳ್ಳೆ ಸ್ಕ್ಯಾಲ್ಪರ್ ಆಗಿದ್ದಾಗ ಸ್ಕ್ಯಾಲ್ಪ್ ಮಾಡೋ ಟೈಮಲ್ಲಿ ಓಕೆ ಇಂಥ ಲೆವೆಲ್ ಎಲ್ಲ ಬಂದ ತಕ್ಷಣ ಎಷ್ಟಿದೆಯೋ ಅಂತ ಅಷ್ಟು ಅಮೌಂಟ್ಗೆ ಸ್ಕ್ಯಾಲ್ಪ್ ಮಾಡ್ಬೋದು. ಬಟ್ ಇದನ್ನು ಲೆವೆಲ್ ಬ್ರೇಕ್ಔಟ್ ಮಾಡಿ ಇಂತಿಂಥ ಲೆವೆಲ್ಗೆ ನಾವು ಕರೆಕ್ಟಾಗಿ ಇಷ್ಟು ಲೆವೆಲ್ ಹೋಗಿ ಅಂತ ಶೂರ್ ಇದ್ದಾಗ ನೀವು ಅಲ್ಲಿ ತನಕ ವೆಯ್ಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಬರುವಂಥ ಟ್ರೇಡಲ್ಲಿ ನಿಮಗೆ 2-3 ಸ್ಟಾಪ್ ಲಾಸ್ ಹಿಟ್ ಆದರೂ ನೀವು ಪ್ರಾಫಿಟಲ್ಲಿ ಇರ್ತೀರಾ. ನೋಡಿ ಎಷ್ಟು ಚೆಂದ ನಾವು ಲೆವೆಲ್ ಮಾರ್ಕ್ ಮಾಡಿರೋದನ್ನ ಮೇಲುಗಡೆ ಹಿಂಗೆ ಹೋಗ್ತಾ ಇದೆ ಅಂತ ಮಾರ್ಕೆಟು. ಇದೇ ಥರ ನೀವು ಟ್ರೇಡ್ ಮಾಡಬೇಕಾಗುತ್ತೆ. ನನಗೆ ನನಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟಲ್ಲಿ. F&O ಬಗ್ಗೆ ಗೊತ್ತಿದೆ ನೋಡಿ. 1500 ಆರಾಮಾಗಿ ಹೋಗ್ತಾ ಇದೆ ಮಾರ್ಕೆಟ್. F&O ಬಗ್ಗೆ ನಾನು IPOಗಳಲ್ಲಿ ಒಳ್ಳೆ ರೀತಿಯಾದಂಥ ಒಂದು ಆಸಕ್ತಿ ಇದೆ. IPO ಬಗ್ಗೆ, GMP ಬಗ್ಗೆ ಹೇಗೆ ನೋಡೋದು, ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಎಲ್ಲ ನಾಲೆಡ್ಜ್ ಇದೆ. ನೋಡಿ ಮಾರ್ಕೆಟ್ ಎಷ್ಟು ಚೆಂದ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ರಿವರ್ಸಲ್ ಕೊಟ್ಟು ಹಿಂಗೆ ಮೇಲೆ ಹೋಗ್ತಾನೆ ಇದೆ ಅಂತ ಮಾರ್ಕೆಟು. ನನಗೆ ಇಲ್ಲಿ 2000 ಆದರೆ ನಾನು ಎತ್ಕೊತೀನಿ. ಏನಾದರೂ ತುಂಬ ಕನ್ಸಾಲಿಡೇಟ್ ಮಾಡ್ತಾ ಇದ್ದರೆ ಅಂದಾಗ ನಾನು ಒಂದು ಸ್ವಲ್ಪ ಒಂದು 1:1 ಅಥವಾ 1:1.5 ನಾನು ಎತ್ಕೊಳ್ಳೋಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ಮತ್ತು ನೋಡಿ ನಾನು IPOದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸ್ವಿಂಗ್ ಟ್ರೇಡ್ ಸ್ವಿಂಗ್ ಟ್ರೇಡ್ನ ಮಾಡಿದ್ದೀನಿ. ಸೊ IPO, ಸ್ವಿಂಗ್ ಟ್ರೇಡ್, F&O ಏನೇ ಇದ್ದರೂ ನಾನು ಸಜೆಸ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಿ. ಇಯರ್ಲಿ ಬೈ 3000 rupees ಕಲೆಕ್ಟ್ ಮಾಡ್ತೀನಿ. ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಂತ ಆ್ಯನ್ಯುವಲಿ ಫೀ ಅಂತ ಯಾವುದನ್ನು ನಾವು ಇದರಲ್ಲಿ ಫ್ರೀಯಾಗಿ ಕೊಟ್ಟರೆ ಯಾವುದು ವ್ಯಾಲ್ಯೂ ಇರಲ್ಲ. ಸೊ ನಮಗೆ ಕನ್ನಡಿಗರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗಬೇಕು, ನೀವು ಇಂಡಿವಿಜುವಲ್ ಆಗಿ ಟ್ರೇಡ್ ಮಾಡಬೇಕು ಅಂತ ಅಭ್ಯಾಸ ಇದೆ. ಸೊ ನೋಡಿ ಇದೇ ಥರ ಪ್ರೋತ್ಸಾಹ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನ ಲೈವ್ ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಲಾಸ್ ವೀಡಿಯೋಗಳನ್ನ ಸಹ ನಾನು ಹಾಕ್ತೀನಿ. ಲಾಸ್ ನಾನು ಕಮ್ಮಿ ತಗೋತೀನಿ, ಪ್ರಾಫಿಟ್ ಜಾಸ್ತಿ ಪಾಲಿಸಿ. ನೋಡಿ ಮಾರ್ಕೆಟ್ 2000 ಹೋಗಿಲ್ಲ, ಬಟ್ ಅಲ್ಲೇ ಇದೆ ಮಾರ್ಕೆಟ್, ಪ್ರಾಫಿಟಲ್ಲೇ ರನ್ ಆಗ್ತಿದೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇವಾಗ ಏನು ಆಗ್ತಾ ಇದೆ, ನನಗೆ ನಾಲೆಡ್ಜ್ ಶೇರಿಂಗ್ ಮಾಡ್ತೀನಿ. ಫೀಸ್ ಬರೀ 3000 ಎಲ್ಲದನ್ನು ಹೇಳ್ತೀನಿ. ನನಗಿರೋ ಒಂದು ಪ್ರೀಮಿಯಂ ವಾಟ್ಸಪ್ ಗ್ರೂಪ್ ಇದೆ, ನಾನು ಆ್ಯಡ್ ಮಾಡ್ತೀನಿ. ಪ್ರೀಮಿಯಂ ವಾಟ್ಸಪ್ ಗ್ರೂಪಲ್ಲಿ ನೀವೇನೇ ಕ್ವಶನ್ಸ್ ಕೇಳಿ ನಾನು ಹೇಳ್ತೀನಿ. ಡೈರೆಕ್ಟ್ ಕಾಲೆಲ್ಲ ಮಾಡಿ ಅಂತೆಲ್ಲ ಹೇಳ್ಬೇಡಿ, ಯಾಕಂದರೆ ನಾನು MNC ಕಂಪ್ನಿಲಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಎಲ್ಲದಕ್ಕೂ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಸಹ ಇಂಡಿವಿಜುವಲ್ ಆಗಿಯೇ ನಾನು ಮಾರ್ಕೆಟ್ ಕಲ್ತಿರೋದು, ಮಾರ್ಕೆಟಲ್ಲಿ ಕಾಸು ಮಾಡ್ತಿರೋದು. ಇದೆಲ್ಲ ಇಂಡಿವಿಜುವಲ್ ಆಗಿ ನಾನು 2.5 ಇಯರ್ ನನಗೆ ಮಾರ್ಕೆಟ್ ನನಗೆ ಕಾಸು ಕೊಟ್ಟಿಲ್ಲ. ಇವಾಗಷ್ಟೇ ಕಾಸು ಕೊಡ್ತಾ ಇದೆ, ಯಾಕಂದರೆ ನಾನು ಎಲ್ಲ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್, ಪೇಷನ್ಸ್ ಎಲ್ಲದನ್ನು ಇನ್ವೆಸ್ಟ್ ಮಾಡಾಗಿದ ಮೇಲೆ ನಾನು ಇಲ್ಲಿ ನೇಕೆಡ್ ಟ್ರೇಡಿಂಗ್ ಮಾಡ್ತಿರ್ಬೋದು. ಬಟ್ ನೇಕೆಡ್ ಟ್ರೇಡಿಂಗ್ ಏನಾದರೂ ಲಾಸ್ ಹೋದ್ರೂ ಸಹ ರಿಕವರಿ ಮಾಡ್ಕೊಳ್ಳೋಕ್ಕೆ ನನಗೆ ಪ್ಲ್ಯಾನ್ ಇದೆ. ಸೊ ನಾನು ಇದು ಹೇಗಾದರೂ ನಾನು ಸೆಲ್ ಹೊಡಿಬೋದು ಅಥವಾ ಮತ್ತೆ ನಾನು ಬೈಯಿಂಗ್ ಪೊಸಿಷನ್ ಅಂತ ಮಾಡ್ಬೋದು. ಏನೇ ಆದರೂ ನನಗೆ ರಿಕವರಿ ಮಾಡಲಿಕ್ಕೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ಹೇಗೆ ರಿಕವರಿ ಮಾಡಬೇಕು ಅನ್ನೋದನ್ನು ನಾನು ಸಪ್ರೇಟ್ ವೀಡಿಯೋವನ್ನು ಇನ್ನೊಂದು ದಿನ ಮಾಡಾಕ್ತೀನಿ. ನೀವು ನಮಗೆ ಚಾನಲ್ ಏನಾದರೂ ಬಂದರೂ ಸಹ ನಾನು ಅಲ್ಲಿ ಗೈಡ್ ಮಾಡ್ತೀನಿ. ನಿಮಗೆ ಒಂಥರ ಟ್ರೇಡ್ ಮಾಡಬೇಕು, IPOಗಳಲ್ಲಿ ಹೆಂಗೆ ಹಾಕೋದು, ಹೇಗೆ ಸ್ವಿಂಗ್ ಟ್ರೇಡಿಂಗ್ ಹೆಂಗೆ ಮಾಡಬೇಕು, ಸ್ವಿಂಗಲ್ಲಿ ಲೆವೆಲ್ಗಳನ್ನ ಹೆಂಗೆ ನೋಡ್ಕೊಳ್ಳೋದು, ಮತ್ತು ಸ್ವಿಂಗ್ ಟ್ರೇಡಲ್ಲಿ ಯಾವ್ಯಾವ ಥರ ಎಂಟ್ರಿ ಆಗೋದು, ಯಾವ ಸ್ಟಾಕ್ಸ್ ಬೆಸ್ಟು, ಅದ್ರ ಬಗ್ಗೆಯೂ ಸಹ ನಾನು ಗೈಡ್ ಮಾಡ್ತೀನಿ. ನೋಡಿ ನಾನು ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಮಾರ್ಕೆಟ್ ತುಂಬ ಕನ್ಸಾಲಿಡೇಟ್ ಫೇಸ್ ಮಾಡ್ತಿದೆ. ಸೊ ಅದಕ್ಕೆ ನಾನು ಎಕ್ಸಿಟ್ಗೆ ಟ್ರೈ ಮಾಡ್ತಿದ್ದೀನಿ. ನಾನು 335 ಕೊಟ್ಟೆ, ಯಾಕಂದರೆ ನೋಡಿ ಮೇಲೆ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಇಲ್ಲಿ ಸೆಲ್ಲರ್ ಎಂಟ್ರಿ ಆಗಿದ್ದಾರೆ. ಆ್ಯಕ್ಚುಲಿ ವಿಕ್ಸ್ ನೋಡ್ತಾ ಇದ್ದಾರೆ, ನೀವು ಅಂದ್ಕೊಬೋದು ಅಲ್ಲಿಂದ ಸೆಲ್ಲರ್ ಎಂಟ್ರಿ ಆಗಿದ್ದಾರೆ. ಸೆಲ್ಲರ್ ಎಂಟ್ರಿ ಆಗೋದಕ್ಕಾಗಿ ಇಲ್ಲಿ ತುಂಬ ರೆಸಿಸ್ಟೆನ್ಸ್ ಇರೋದ್ರಿಂದ ಮತ್ತು ತುಂಬ
ತುಂಬ ಕನ್ಸಾಲಿಡೇಷನ್ ಫೇಸ್ ಮಾಡುತ್ತಾರೆ ಅಂದರೆ ನಾನು ಎಕ್ಸಿಟ್ ಆಗಲಿ ಟ್ರೈ ಮಾಡ್ತಾ ಇದ್ದೀನಿ. ನಾನು 1:1ಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ರನ್ ಆಗ್ತಿದೆ, ಪ್ರಾಫಿಟ್ 325. ನನಗೆ ಸಾಕು ಅನಿಸ್ತಾ ಇದೆ, ಯಾಕಂದರೆ ಮೇಲೆ ತುಂಬ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇರೋದ್ರಿಂದ ಇದು ಮೇಲೆ ಹೋಗುವುದು ನನಗೆ ಯಾಕೋ ಡೌಟ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸೆಲ್ಲರ್ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ, ಮತ್ತು ನಿಫ್ಟಿಯಲ್ಲೂ ಸಹ ಒಂದು ರೆಸಿಸ್ಟೆನ್ಸ್ ನಾವು ನೋಡ್ತಾ ಇದ್ದೀವಿ. ಆಗಿರೋದ್ರಿಂದ ನಾನು ಇಲ್ಲಿ ಎಕ್ಸಿಟ್ ಆಗಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನಗೆ ಟೈಮೇ ಇಲ್ಲ ಲ್ಯಾಪ್ಟಾಪಲ್ಲಿ ಕೂತ್ಬಿಟ್ಟು ವೀಡಿಯೋ ಕ್ರಿಯೇಟ್ ಮಾಡಿ ವೀಡಿಯೋ ಎಡಿಟ್ ಮಾಡಿ ಹಾಕಲಿಕ್ಕೆ. ನಾನು ಮೊಬೈಲಲ್ಲಿ ಸ್ಕ್ರೀನಲ್ಲಿ ರೆಕಾರ್ಡಿಂಗ್ ಮಾಡಿ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಹೇಗಾದರೂ ಏನೋ ಪೊಟೆನ್ಷಿಯಲ್ ಇರಬೇಕು ಮನುಷ್ಯನಿಗೆ, ಟ್ರೇಡ್ ಮಾಡುವ ಒಂದು ಕೆಪಾಸಿಟಿ ಇರಬೇಕು, ಟ್ರೇಡ್ ಮಾಡೋದು ನಾಲೆಡ್ಜಬಲ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ ಥರ ನಾವು ತುಂಬ ಗ್ರ್ಯಾಂಡಾಗಿ ಶೋ ಆಫ್ ಮಾಡಿ ಹಾಕೋದ್ರಿಂದ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನಾನೇನು ನನಗೆ ಗೊತ್ತಿರೋದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಆದಷ್ಟು ನಾನು ಫಿನಾನ್ಷಿಯಲಿ ನಿಮಗೆ ಸ್ಟೇಬಲ್ ಹೇಗಿರೋದು, ಯಾವ ಥರ ಟ್ರೇಡ್ ಮಾಡಬೇಕು, ಯಾವುದು ರಿಸ್ಕಿ ಟ್ರೇಡು, ಸ್ಟ್ರೈಕ್ ಪ್ರೈಸ್ ಯಾವುದನ್ನು ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟು ನಿಮ್ಮದು ಕ್ಯಾಪಿಟಲ್ ಎಲ್ಲ ವೈಪೌಟ್ ಆಗುತ್ತೆ, ಆ ಥರದಲ್ಲಿ ವೈಪೌಟ್ ಆಗಬಾರ್ದು. ಆ ಥರದಲ್ಲಿ ನಾನು ನಿಮಗೆ ಟ್ರೇಡ್ ಸೀಕ್ರೆಟ್ಗಳನ್ನ ಹೇಳ್ಕೊಡ್ತೀನಿ. ಆಮೇಲೆ MNCಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಎಲ್ಲವನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾನು ಇನ್ ಬಿಟ್ವೀನ್ ನಾನು ಸ್ಟೆಪ್ ಮತ್ತು ಫ್ಯಾಷನ್ ಇರೋದ್ರಿಂದ ಇನ್ ಬಿಟ್ವೀನ್ ಬಂದುಬಿಟ್ಟು ಟ್ರೇಡ್ ಮಾಡಿ ಟ್ರೇಡ್ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ನನಗೆ ಟ್ರೇಡ್ಗೋಸ್ಕರ ನಾನು ಆಫ್ಟರ್ನೂನ್ ಶಿಫ್ಟ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು 335 ಇಟ್ಟಿದ್ದು 335 ಸಹ ಹಿಟ್ ಆಗ್ತಿಲ್ಲ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದೆ ಮಾರ್ಕೆಟ್. ಒಂದ್ಸರಿ ಮೇಲೆ ಹೋಗೋದು, ಮೇಲೆ ರೆಸಿಸ್ಟೆನ್ಸ್ ಫೇಸ್ ಮಾಡೋದು, ಮತ್ತೆ ಕೆಳಗಡೆ ಬರೋದು, ಇದೇ ಥರ ಆಗ್ತಿದೆ. ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಅಂದರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತು ನಿಮ್ಮ ಪ್ರೀಮಿಯಂ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲೂ ಸಹ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಮಾಡ್ಕೊಂಡಿರೋ ಲೆವೆಲ್ ಹತ್ರನೇ ಬರ್ತಾ ಇಲ್ಲ, ಆದರೆ ಅಷ್ಟು ನಾವು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಅಲ್ಲೇ ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಫೇಸ್ನ ಮಾಡ್ತಾ ಇದೆ. ಸೊ ಇವಾಗ ನಾನು ಎಕ್ಸಿಟ್ ಆಗಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. 335 ಇಂದ ನಾನು ಆಲ್ಮೋಸ್ಟ್ 332ಗೆ ಮಾಡಿದ್ದೀನಿ. ನೋಡುವ 332 ಹತ್ತತ್ರ ಬಂದು ನಾನು ಎಕ್ಸಿಟ್ ಆಗ್ತೀನಿ. ಓಕೆನಾ? ಸೊ ನಾನು ಎಕ್ಸಿಟ್ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಕ್ಸಿಟ್ ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ 332 ಪ್ಲ್ಯಾನನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ತುಂಬ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದ್ದರೆ ಒಂದೇ ಸರಿ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಬುಲ್ಲಿಶ್ ಇದೆ, ನಿಫ್ಟಿ ಬುಲ್ಲಿಶ್ ಇದೆ, ಎಲ್ಲ ಬುಲ್ಲಿಶ್ ಇದೆ. ಬಟ್ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ, ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ತುಂಬ ರೆಸಿಸ್ಟೆನ್ಸ್ ಇದ್ದರೆ ಅದು ಬಂದರೆ ಒಂದ್ಸರಿ ಮೇಲೂ ಹೋಗ್ಬೋದು, ಮೇಲೂ ಹೋಗಿ ಕೆಳಗೂ ಬರ್ಬೋದು. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೇಗೆ ಪ್ಲ್ಯಾನ್ ಮಾಡ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನೀಗ ಎಕ್ಸಿಟ್ ಆಗೋ ಹಂತದಲ್ಲಿದ್ದೀನಿ. ಸರಿ ಫ್ರೆಂಡ್ಸ್, ನಾನೀಗ ಎಕ್ಸಿಟ್ ಆಗ್ತಾ ಇದ್ದೀನಿ. ಏನಿದೆ ಕಾಸ್ಟಲ್ಲಿ ಏನಿದೆ 1:1 ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ನಾನು ಇವಾಗ ಎಷ್ಟು ಮಾಡ್ತಾಯಿದ್ದೇನೆ, 332ಗೆ ಬಂದು ಎಕ್ಸಿಟ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಟ್ರೇಡ್ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಪಂಚ್ ಆಗ್ತಾ ಇಲ್ಲ, ಮಾಡಿಫೈ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟಿದೆ, 1:1 ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಕೊಟ್ಟೆ, ನಾನು 332ಗೆ ಬಂದರೆ ಎಕ್ಸಿಟ್ ಆಗುತ್ತೆ. ನೋಡಿ 332ಗೂ ಅದು ಬಂದಿಲ್ಲ. ಲಾಸ್ಟ್ಗೆ ನಾನು ಮತ್ತೆ ಡೌನ್ ಬರ್ತಾನೆ ಇತ್ತು. ನಾನು 324ಗೆ ಮಾಡಿದೆ. 324 808 ಇಲ್ಲಿ ನಾನು ಎಕ್ಸಿಟ್ ಆದೆ. ನೋಡಿ ಫ್ರೆಂಡ್ಸ್, ಎಕ್ಸಿಟ್ ಆಗಾಯಿತು. ನನ್ನ ಆರ್ಡರ್ ಬುಕ್ ನೋಡಿ, ಈ ಥರ ಎಲ್ಲ ಇದೆ. ಎಷ್ಟು ದಾರಿ ಟ್ರೈ ಮಾಡಿದ್ದೀನಿ ಎಕ್ಸಿಟ್ ಆಗಲಿಕ್ಕೆ, ಟ್ರೈ ಮಾಡಿದ್ದೀವಿ. ಲಾಸ್ಟಿಗೆ ಎಕ್ಸಿಟ್ ಆಗಿದೆ. ಯಾಕಂದರೆ ನನಗೆ ಎಕ್ಸಿಟ್ ಯಾಕಾದೆ ಅಂದರೆ ತುಂಬ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾಯಿತ್ತು. 324ಗೆ 808 ರೂಪೀಸ್ ತಗೊಂಡು 808 ರೂಪೀಸ್ಗೆ ನಾನು ಎಕ್ಸಿಟ್ ಆದೆ ಫೈನಲಿ. ಇವಾಗ ಮಾರ್ಕೆಟ್ ಮೇಲಾರ ಹೋಗಲಿ ಕೆಳಗಾರ ಹೋಗಲಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಲೈವ್ ಟ್ರೇಡ್ ವಿಡಿಯೋ.